ತತ್ವನಿಷ್ಠೆ ಎನ್ನುವ ಕಡಗೋಲನ್ನು ಊರಿ ಸದಾಚಾರ ಅನ್ನುವ ಹಗ್ಗವನ್ನು ಕಟ್ಟಿ 770 ಜನ ಶರಣೆಯರು ಅನುಭವದ ಮಂಥನವನ್ನು ಮಾಡಿದಾಗ ಆಗ ವಚನ ಧರ್ಮ ಲಿಂಗಾಯತ ಧರ್ಮ ಅನ್ನುವಂಥ ಒಂದು ನವನೀತ ಹುಟ್ಟಿ ಬಂತು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ವಚನ ಸಾಹಿತ್ಯ ಅನ್ನುವ ಅದ್ಭುತವಾದ ಸಾಹಿತ್ಯ ಅನುಭವ ಮಂಟಪದ ದ್ವಾರ ರಚನೆ ಆಯಿತು. ಸಾಮಾನ್ಯವಾಗಿ ವಚನ ಸಾಹಿತ್ಯ ಇವತ್ತು ಲಿಂಗಾಯತ ಧರ್ಮದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಜಗತ್ತಿನಲ್ಲಿ ಬೇರೆ ಎಲ್ಲ ಧರ್ಮ ಗ್ರಂಥಗಳನ್ನು ತೆಗೆದುಕೊಂಡಾಗ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಹೋಗ್ತಾ ಇದ್ದಾರೆ, ಆ ಮಾತುಗಳನ್ನು ಉಳಿದಂಥ ಶಿಷ್ಯರು ಕೇಳಿ ಕಾಲಾನಂತರದಲ್ಲಿ ಅವುಗಳನ್ನು ಸಂಗ್ರಹಿಸಿ ಬರೆದಿಟ್ಟಿದ್ದಾರೆ. ಅದು ಮೊಹಮ್ಮದರು ನೀಡಿರುವಂಥ ವಾಣಿ ಇರ್ಬೋದು, ಬೈಬಲ್ನಲ್ಲಿ ಕ್ರೈಸ್ತನ ವಾಣಿ ಇರ್ಬೋದು, ತ್ರಿಪಿಟಕಗಳಲ್ಲಿ ಬುದ್ಧನ ವಾಣಿ ಇರ್ಬೋದು. ಆದರೆ ವಚನ ಸಾಹಿತ್ಯ ಹಾಗಲ್ಲ. ಇಲ್ಲಿ ಕೇವಲ ಒಬ್ಬರ ವಾಣಿಯಲ್ಲ, 300 ಜನ ಶರಣರು ವಚನಗಳನ್ನು ರಚನೆ ಮಾಡಿದ್ದಾರೆ. 33 ಜನ ವಚನಕಾರ್ತಿಯರು ವಚನಗಳನ್ನು ಬರೆದು ತಮ್ಮ ಒಂದು ದಿವ್ಯ ಸಂದೇಶಗಳನ್ನು ಅದಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಅಂದಾಗ ವಚನ ಸಾಹಿತ್ಯ ಸಂವಿಧಾನ ಯಾರೋ ಒಬ್ಬರು ಇಬ್ಬರು ಕುಳಿತು ಬರೆದಂಥ ಕಾವ್ಯಗಳಲ್ಲ, ಎಲ್ಲ ಶರಣರು ಅನುಭಾವಿಗಳು ಕೂಡ ಸಾಮೂಹಿಕವಾಗಿ ಸೇರಿ ಚಿಂತನೆಯನ್ನು ಮಾಡಿ ರಚಿಸಿದಂಥ ಒಂದು ಸಂವಿಧಾನ. ಹೇಗೆ ಭಾರತದ ಸಂವಿಧಾನ ರಚನೆಗೋಸ್ಕರ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯಿಂದ ಭಾರತದ ಸಂವಿಧಾನ ಆಯಿತೋ, ಅದೇ ರೀತಿ ವಚನ ಸಾಹಿತ್ಯ ಸಂವಿಧಾನವೂ ಕೂಡ ಹಲವಾರು ಶರಣರಿಂದ ಆಗಿದೆ. ಶರಣರು ಕಾನ್ಸ್ಟಿಟ್ಯೂಷನ್ ಮೇಕರ್ಸ್, ಸಂವಿಧಾನ ಕರ್ತೃಗಳು ಅನ್ನುವಂಥ ಮಾತನ್ನು ನಾವು ಹೇಳ್ಬೋದು. ಹೀಗಾಗಿ ಶರಣರ ಮುಂದೆ ವೇದ, ಉಪನಿಷತ್, ಆಗಮಗಳು, ಶ್ರುತಿ, ಸ್ಮೃತಿ, ಬೌದ್ಧ ತ್ರಿಪೀಠಕಗಳು, ಜೈನ ಧರ್ಮದ ಗ್ರಂಥಗಳು, ಪಾಶುಪತ, ಲಾಕುಲೀಶ, ಈ ಎಲ್ಲ ಶೈವ ಪಂಥಗಳ ಗ್ರಂಥಗಳು ಇವೆಲ್ಲವೂ ಕೂಡ ಅವರ ಕಣ್ಣೆದುರಿಗಿದ್ವು. ಗುರು ಬಸವಣ್ಣನವರು ಏನು ಮಾಡಿದರು ಅಂದರೆ, ಒಂದು ಜೇನು ನೊಣ ಬೇರೆ ಬೇರೆ ಹೂವಿನ ಮೇಲೆ ಕುಳಿತು ಅದರ ಮಕರಂದವನ್ನು ಪಾನ ಮಾಡಿ ತಂದು ಜೇನುಗೊಳದಲ್ಲಿ ಯಾವ ರೀತಿಯಾಗಿ ಇಡ್ತಾ ಇದೆಯೋ ಅದೇ ರೀತಿ ಬಸವಣ್ಣನವರು ತಮ್ಮ ಮುಂದೆ ಇದ್ದಂಥ ಎಲ್ಲ ಧರ್ಮ, ಮತ, ಪಂಥಗಳನ್ನು ಕೂಡ ಅಧ್ಯಯನ ಮಾಡಿದರು. ಅವುಗಳಲ್ಲಿರುವಂಥ ಉತ್ತಮವಾದ ಅಂಶಗಳನ್ನು ಗ್ರಹಿಸಿದರು. ಅವುಗಳಲ್ಲಿ ಇದ್ದಂಥ ಕೆಟ್ಟ ಅಂಶಗಳನ್ನು ತಿರಸ್ಕರಿಸಿದರು. ಗ್ರಹಿಸಿದಂಥ ಒಳ್ಳೆಯ ಅಂಶಗಳನ್ನೆಲ್ಲ ತಾವು ಅಳವಡಿಸ್ಕೊಂಡ್ರು. ತಮ್ಮ ಹೃದಯದ ಮೂಷೆಯಲ್ಲಿ ಅವುಗಳೆಲ್ಲವನ್ನು ಪರಿಪಕ್ವಗೊಳಿಸಿ ನಂತರ ಅನುಭವ ಮಂಟಪದ ದ್ವಾರ ವಚನಗಳ ಮೂಲಕವಾಗಿ ಈ ಜಗತ್ತಿಗೆ ತಮ್ಮ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಹೀಗಾಗಿ ಅನುಭವ ಮಂಟಪವನ್ನು ಒಂದು ಜೇನುಗೂಡಿಗೆ ಹೋಲಿಸ್ಬೋದು. ಅನುಭವ ಮಂಟಪ ಅನ್ನುವ ಜೇನುಗೂಡಿನಲ್ಲಿ ಬಸವಣ್ಣ ಅನ್ನುವ ರಾಣಿ ಜೇನಿನ ನೇತೃತ್ವದಲ್ಲಿ 770 ಜನ ಅಮರಗಣಗಳು ಅನ್ನುವಂಥ ಶರಣರು ತಮ್ಮ ತಮ್ಮ ಅನುಭವದ ಪರಿಪಾಕವನ್ನು ತುಂಬಿ ವಚನ ಸಾಹಿತ್ಯ ಅನ್ನುವ ಜೇನುತುಪ್ಪವನ್ನು ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಇದು ಭಾಳ ವಿಶೇಷವಾದಂಥ ಒಂದು ಸಾಹಿತ್ಯ, ವಿಶ್ವಮಟ್ಟದ ಒಂದು ಸತ್ವವನ್ನು ಒಳಗೊಂಡಂಥ ಸಾಹಿತ್ಯ ಅನ್ನೋದನ್ನು ನಾವು ತಿಳ್ಕೋಬೇಕು. ಮಣಿಗಳ ಸೂತ್ರದಂತೆ ತ್ರಿನಯನ ನೀ ನಿಪ್ಪೆಯ್ಯ, ಎಣಿಸುವಡೆ ತನು ಭಿನ್ನ ಆತ್ಮ ಒಂದೇ ಅನ್ನುವ ರೀತಿಯಲ್ಲಿ ಬೇರೆ ಬೇರೆ ದೇಶ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಸಂಸ್ಕೃತಿ, ಹೀಗೆ ಎಲ್ಲ ಕಡೆಯಿಂದಲೂ ಸಮಾವೇಶವಾದಂಥ ಶರಣರು ಒಂದು ವಿಶಿಷ್ಟವಾದ ಸಂಸ್ಕಾರಕ್ಕೆ ಒಳಗಾದರು. ಏಕರೂಪದ ಸಂಸ್ಕಾರಕ್ಕೆ ಒಳಗಾಗಿ ವಚನ ಧರ್ಮ ಸಂವಿಧಾನವನ್ನು ರಚಿಸಿದರು. ಆಗ ಏನಾಯಿತು ಅಂದರೆ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಗುಂಟ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿರುತ್ತಿದ್ದ ಶಿವನ ಪ್ರಕಾಶ. ಆ ಪ್ರಕಾಶದಲ್ಲಿ ಒಪ್ಪುತ್ತಿದ್ದ ಅಸಂಖ್ಯ ಪ್ರಮಥ ಗಣಗಳು, ಶಿವಭಕ್ತರ ದೇಹ
ಪಾವನವೆಂಬುದು ಶಿವಭಕ್ತರ ದೇಶ, ಅನ್ಮುಕ್ತ ಕ್ಷೇತ್ರವೆಂಬುದು ಗುರೇಶ್ವರ ಪರಮಾರಾಧ್ಯರು ಬಸವಣ್ಣನ ಮಹಿಮೆ ಸಿದ್ದರಾಮಯ್ಯ. ಮಹಾಯೋಗಿ ಸಿದ್ದರಾಮೇಶ್ವರ ಸೊಲ್ಲಾಪುರದಿಂದ ಕರೆದುಕೊಂಡು ಬಂದು ಕಲ್ಯಾಣವನ್ನು ನೋಡಿ, ಮಹಾಮನೆಯನ್ನು ನೋಡಿ ಉದ್ಗಾರ ತೆಗೆದು ಈ ವಚನವನ್ನು ಬರೆದಿದ್ದಾರೆ. ಕಲ್ಯಾಣವೇ ಪ್ರಣತೆಯಾಯಿತು, ಭಕ್ತಿರಸವೇ ತೈಲವಾಯಿತು, ಸದಾಚಾರವೇ ಬತ್ತಿಯಾಯಿತು. ಬಸವಣ್ಣ ಅನ್ನುವ ಜ್ಯೋತಿ ಮುಟ್ಟಿದಾಗ ಅಲ್ಲಿ ದಿವ್ಯ ಪ್ರಕಾಶ, ಶಿವನ ಪ್ರಕಾಶ ತೊಳಗಿ ಬೆಳಗಿತು. ಆ ಪ್ರಕಾಶದಲ್ಲಿ ತಮ್ಮ ಬಾಳಿನ ಹಣತೆಗಳನ್ನು ಹೊತ್ತಿಸಿಕೊಳ್ಳಬೇಕು ಅಂತ ತಿಳಿದುಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಭೂಭಾಗದಿಂದ, ಅಫ್ಘಾನಿಸ್ತಾನದಿಂದ ಬೆಂಗಾಲದವರೆಗಿನ ಭೂಭಾಗದಿಂದ, ಎಲ್ಲೆಡೆಯಿಂದ, ಸಿಲೋನ್ನಿಂದ, ಸಿಮಳದಿಂದ ಕೂಡ ಅನೇಕ ಜನ ಸಾಧಕರು, ಶೋಧಕರು ಅಲ್ಲಿಗೆ ಆಗಮಿಸಿದರು. ಎಂಥ ಅದ್ಭುತವಾದಂಥ ಕ್ರಾಂತಿ! ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಇವತ್ತಿನಂತೆ ನ್ಯೂಸ್ ಪೇಪರ್ಗಳಿದ್ದಿರಲಿಲ್ಲ, ಪ್ರಿಂಟಿಂಗ್ ಪ್ರೆಸ್ಗಳಿದ್ದಿರಲಿಲ್ಲ, ಫೋನುಗಳಿದ್ದಿರಲಿಲ್ಲ, ಟೆಲಿಗ್ರಾಫ್ ಇದ್ದಿರಲಿಲ್ಲ, ವೈರ್ಲೆಸ್ ಇದ್ದಿರಲಿಲ್ಲ, ಮೊಬೈಲ್ ಇರಲಿಲ್ಲ, ಏನೂ ಇಲ್ಲ. ಹೇಗೆ ಸೇರಿರಬೇಕು ಜನ? ಕಲ್ಯಾಣಕ್ಕೆ ಬಂದು ಕಾಶ್ಮೀರದಿಂದ ಬಂದಿದ್ದಾರೆ, ಅಫ್ಘಾನಿಸ್ತಾನದಿಂದ ಬಂದಿದ್ದಾರೆ, ಹೇಗೆ ಸೇರಿರಬೇಕು? ಇದಕ್ಕೆ ಕಾರಣ ಅಂದರೆ ಬಸವಣ್ಣನವರ ಲೋಹ ಚುಂಬಕ ವ್ಯಕ್ತಿತ್ವ, ಮ್ಯಾಗ್ನೆಟಿಕ್ ಪರ್ಸನಾಲಿಟಿ. ಬಸವಣ್ಣನವರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಹೇಗೆ ಲೋಹ ಚುಂಬಕ ಮ್ಯಾಗ್ನೆಟ್ಟು ಕಬ್ಬಿಣದ ಚೂರುಗಳನ್ನೆಲ್ಲ ಎಳ್ಕೊಳುತ್ತಲ್ಲ, ಆ ರೀತಿ ನಿರ್ಮಲ ಹೃದಯಗಳಾದ ಸಾಧಕರನ್ನು ಬಸವಣ್ಣನ ಹೃದಯ ಕಲ್ಯಾಣಕ್ಕೆ ಎಳ್ಕೊಂಡಿದೆ ಅಂತ ಹೇಳಿ ನಾವು ಖಂಡಿತವಾಗಿಯೂ ಭಾಳ ಹೆಮ್ಮೆಯಿಂದ ಹೇಳ್ಬೋದಾಗಿದೆ. ಹೀಗಾಗಿ ಈ ಎಲ್ಲ ಭಿನ್ನ ಭಿನ್ನ ದೇಶದ ಭಿನ್ನ ಭಿನ್ನ ಭಾಷೆಯ ಜನರು ಕನ್ನಡವನ್ನು ಕಲಿತು ಶಿವಾನುಭವ ಅನ್ನುವಂಥ ಒಂದು ಸೂತ್ರದಲ್ಲಿ ಬಂಧಿತರಾಗಿ ಇವರೆಲ್ಲರೂ ಪರಮಾತ್ಮನಿಗೆ ಒಂದು ಮಾಲೆಯಾಗಿದ್ದಾರೆ. ಅನುಭವ ಮಂಟಪ ಈ ಎಲ್ಲ ಶರಣರನ್ನು ಮಾಲೆ ಮಾಡಿ ಪರಮಾತ್ಮನ ಪಾದಕ್ಕೆ ಅರ್ಪಿಸಿದೆ ಅಂಥೇಳಿ ನಾವು ತುಂಬ ಸಂತೋಷದಿಂದ ಹೇಳಬಹುದು. ಸತ್ಯಾನ್ವೇಷಣೆಯೇ ಸಾಹಿತ್ಯ, ಸತ್ಯದ ಹಂಬಲವೇ ಸಾಹಿತ್ಯ, ಸತ್ಯಾನ್ವೇಷಣೆಯೇ ಸಿದ್ಧಾಂತ, ಸತ್ಯ ಸಾಕ್ಷಾತ್ಕಾರವೇ ದರ್ಶನ. ಶರಣರು ಸತ್ಯಾನ್ವೇಷಕರಾಗಿ ವಚನ ಸಾಹಿತ್ಯವನ್ನು ರಚನೆ ಮಾಡಿದರು. ಸತ್ಯಾನ್ವೇಷಣಿಗಳಿಗೆ ಶಕ್ತಿ ವಿಶಿಷ್ಟಾದ್ವೈತ ಶೂನ್ಯ ಸಿದ್ಧಾಂತವನ್ನು ರಚಿಸಿದರು. ಸತ್ಯ ಸಾಕ್ಷಾತ್ಕಾರಿಗಳಾಗಿ ಷಟಸ್ಥಲ ದರ್ಶನವನ್ನು ಅಳವಡಿಸಿಕೊಂಡು ಅನುಭವಿಸಿ ಜಗತ್ತಿಗೆ ಮತ್ತೆ ತಾವು ಕೂಡ ತಮ್ಮದೇ ಆದಂಥ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಲಿಂಗಾಯತ ಅನ್ನೋದು ಒಂದು ಜಾತಿ ಆಗಲಿಲ್ಲ, ಇದು ಒಂದು ಧರ್ಮ, ಸದ್ಧರ್ಮ, ಮಾನವ ಧರ್ಮ, ರಾಷ್ಟ್ರಧರ್ಮ, ವಿಶ್ವಧರ್ಮ. ಬಸವಣ್ಣನವರು ಕಟ್ಟಿದಂಥ ಸಂಸ್ಥೆಗೆ ಅನುಭವ ಮಂಟಪ ಅಂತ ಹೇಳಿ ಹೆಸರನ್ನು ಇಟ್ಟರು. ಏನಕ್ಕಾಗಿ ಈ ಹೆಸರನ್ನು ಇಟ್ಟರು ಅಂತ ನಾವು ಸ್ವಲ್ಪ ವಿಚಾರ ಮಾಡೋಣ. ಮಾತು ಮನಗಳಿಗೆ ಅತೀತನಾದಂಥ ಪರವಸ್ತುವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅನುಭವವೇ ಮುಖ್ಯ ಸಾಧನ. ಅನುಭವ ಅಂದರೆ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್. ಮಾತು ಮನಗಳಿಗೆ ಅತೀತನಾದಂಥ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅನುಭವವೇ ಪರಮ ಸಾಧನ. ಅದಕ್ಕಾಗಿ ಅವರು ಕಟ್ಟಿದ ಸಂಸ್ಥೆಗೆ ಸ್ಕೂಲ್ಸ್ ಆಫ್ ಥಾಟ್, ವಿಚಾರ ಮಂದಿರ ಅಂತ ಹೆಸರಿರಲಿಲ್ಲ, ಅನುಭವ ಮಂಟಪ ಅಂತ ಹೆಸರಿಟ್ಟರು. ನೋಡಿ ಎಷ್ಟು ಆಲೋಚನೆಯನ್ನು ಮಾಡಿದ್ದಾರೆ. ಏಕೆಂದರೆ ದೇವರು ಅನುಭವ ವೇದ್ಯ. ಈಗ ಒಂದು ಟೇಬಲ್ ಇದೆ, ಆ ಟೇಬಲಿನ ಮೇಲೆ ಒಂದು ಸಕ್ಕರೆ ಹರಳಿದೆ ಅಂತ ತಿಳ್ಕೊಳ್ಳಿ. ಈ ಸಕ್ಕರೆ ಹರಳು ಹೇಗಿದೆ, ಅದರ ರುಚಿ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಇಲ್ಲಿ ನಾವು ಅದನ್ನು ಮೊದಲು ನೋಡ್ತೀವಿ, ನಮಗೆ ಗೊತ್ತಾಗಲ್ಲ.
ಅದ್ರ ತನಕ ಹೋಗ್ತೀವಿ, ಕೈಯಲ್ಲಿ ತಗೋತೀವಿ, ನಾಲ್ಗೆ ಮೇಲೆ ಇಟ್ಕೊಳ್ತೀವಿ, ಆವಾಗ ಮಾತ್ರ ಅದರ ರುಚಿ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ಕ್ರಿಯೆಯನ್ನು ಮಾಡ್ತೀವಿ, ಅರಿವನ್ನು ಪಡಿತೀವಿ. ಆದರೆ ಯಾವಾಗ ಅನುಭವವನ್ನು ಅಂದರೆ ಅನುಭವಿಸ್ತೀವೋ ಆವಾಗ ಮಾತ್ರ ಅದರ ರುಚಿ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಈ ಸಂಸ್ಥೆ ಭಾಳ ವೈಶಿಷ್ಟ್ಯಪೂರ್ಣವಾದ, ಇಟ್ ಈಸ್ ಆ್ಯನ್ ಯುನೀಕ್ ಇನ್ಸ್ಟಿಟ್ಯೂಷನ್ ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್. ಇಟ್ ಈಸ್ ಆನ್ ಯುನೀಕ್ ಇನ್ಸ್ಟಿಟ್ಯೂಷನ್ ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್. ಆದ್ದರಿಂದ ಇಂತಹ ಸಂಸ್ಥೆಗೆ ಅನುಭವ ಮಂಟಪ ಅಂತೇಳಿ ಹೆಸರಿಟ್ಟಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಜಗತ್ತಿನಲ್ಲಿ ಪ್ಲೇಟೋ ಅವನ ಅಕಾಡೆಮಿ ಬಗ್ಗೆ ಕೇಳ್ತೀವಿ. ಜನಕ ಮಹಾರಾಜ ಒಂದು ಒಡ್ಡೋಲಗವನ್ನು ಪ್ರಾರಂಭ ಮಾಡಿದ್ದ ಅಂತ ಕೇಳ್ತೀವಿ. ಅಕ್ಬರ್ ದೀನ್ ಇಲಾಹಿ ಅನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದ ಅಂತ ಕೇಳ್ತೀವಿ. ಇವುಗಳ ನೆನಪನ್ನು ಅನುಭವ ಮಂಟಪ ತಂದು ಕೊಟ್ಟರೂ ಕೂಡ ಅನುಭವ ಮಂಟಪದ ಮಟ್ಟಕ್ಕೆ ಯಾವು ಏರಲಾರವು. ಯಾಕೆಂದರೆ ಪ್ಲೇಟೋನ ಅಕಾಡೆಮಿ ಕೇವಲ ತತ್ವಜ್ಞಾನಿಗಳ ಕೂಟವಾಗಿತ್ತು, ಫಿಲಾಸಫರ್ಸ್ ಚೇಂಬರ್. ಪ್ಲೇಟೋನ ಅಕಾಡೆಮಿ ವಿಚಾರ ಮಾಡುವಂಥವರ ಒಂದು ಕೂಟವಾಗಿತ್ತೇ ಹೊರತು ಅನುಭವಿಗಳ ಸಂಗಮವಾಗಿರಲಿಲ್ಲ. ಅದಕ್ಕಾಗಿ ಇಲ್ಲಿ ಅನುಭವಿಗಳು ಎಲ್ಲರೂ ಕೂಡ ಸೇರಿ ಕೇವಲ ಚರ್ಚೆ ಮಾಡ್ತಾ ಇದ್ದಿದ್ದು ಮಾತ್ರವಲ್ಲ, ತಾವು ಕಂಡುಕೊಂಡಂಥ ಸತ್ಯವನ್ನು, ತಾವು ಅರಿವಿನಿಂದ ಕಂಡುಕೊಂಡಂಥ ಸತ್ಯವನ್ನು ಸ್ವತಃ ಅನುಭವಿಸ್ತಾ ಇದ್ದರು, ಅಳವಡಿಸ್ಕೊಳ್ತಾ ಇದ್ದರು, ಅನುಷ್ಠಾನ ಮಾಡ್ತಾಯಿದ್ರು. ಜಗತ್ತಿನಲ್ಲಿ ಒಂದೊಂದು ದೊಡ್ಡ ಸ್ಥಾನಗಳು ಮಹಾತ್ಮರಾಗ್ತಾರೆ. ಒಬ್ಬರು ಮಹಾತ್ಮರಿರ್ಬೋದು, ಇಬ್ಬರು ಇರ್ಬೋದು, 10 ಜನ ಇರ್ಬೋದು. ಆದರೆ ಒಂದೇ ಸ್ಥಳದಲ್ಲಿ 770 ಜನ ಅಮರಗಣಗಳು, ಅದರಲ್ಲಿ 300 ಜನ ವಚನಕಾರರು, 60 ಮಂದಿ ಮಹಿಳೆಯರು, ಅದರಲ್ಲಿ 30 ಮಂದಿ ವಚನಕಾರ್ತಿಯರು, 33 ಮಂದಿ ವಚನಕಾರ್ತಿಯರು. ಇಂಥ ಒಂದು ಶರಣ ಸಮೂಹವನ್ನು ನೋಡಿದಾಗ ನಮಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಆದ್ದರಿಂದ ಅನುಭವ ಮಂಟಪದ ಒಂದು ಕೊಡುಗೆ ನಿಜಕ್ಕೂ ಕೂಡ ಭಾಳ ಶ್ರೇಷ್ಠವಾದದ್ದು ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳೋಣ. ಬರ್ಗ್ಸನ್ ಅನ್ನುವಂತಹ ಬಹುದೊಡ್ಡ ತತ್ವಜ್ಞಾನಿ ಹೇಳ್ತಾ ಇದ್ದಾನೆ, ಸತ್ಯ, ರಿಯಾಲಿಟಿ ಇದು ಜ್ಞಾನಕ್ಕೆ ಅಗೋಚರ, ತರ್ಕಕ್ಕೆ ಅತೀತ. ಇಟ್ ಈಸ್ ಬಿಯಾಂಡ್ ಲಾಜಿಕ್ ಅಂತ ಹೇಳ್ತಾ ಇದ್ದಾನೆ. ಆದ್ದರಿಂದ ಅವನು ತನ್ನ ತತ್ವಜ್ಞಾನವನ್ನು ಇಂಟ್ಯೂಷನ್, ಅನುಭವ ಅನ್ನುವಂಥ ತತ್ವದ ಆಧಾರದ ಮೇಲೆ ರೂಪುಗೊಳಿಸ್ತಾ ಇದ್ದಾನೆ. ಇಂಟ್ಯೂಷನ್. ಅದಕ್ಕಾಗಿ ನಾವು ನೋಡ್ತಿದ್ದೀವಿ, ಸತ್ಯವನ್ನು ತಿಳಿಯಲಿಕ್ಕೆ 4 ವಿಧಾನಗಳುಂಟು. ಒಂದು ಪ್ರತ್ಯಕ್ಷ ಪ್ರಮಾಣ, ಇನ್ನೊಂದು ಅನುಮಾನ ಪ್ರಮಾಣ, 3ನೇದು ಶಾಸ್ತ್ರ ಪ್ರಮಾಣ, 4ನೇದು ಅನುಭವ ಪ್ರಮಾಣ. ಸತ್ಯವನ್ನು ನೋಡಲಿಕ್ಕೆ 1ನೇದು ಪ್ರತ್ಯಕ್ಷ ಪ್ರಮಾಣ. ಅಂದರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳಿಂದ ನಾವು ಅನೇಕ ವಸ್ತುಗಳನ್ನು ನೋಡ್ತೀವಿ, ನಿಜ. ಅದು ಸತ್ಯವೇನೋ ಅಂತ ತಿಳ್ಕೊಳ್ತಾ ಇದ್ದೀವಿ ನಾವು, ಅದೇನೋ. ಆದರೆ ಕೆಲವೊಮ್ಮೆ ನಮ್ಮ ಪಂಚೇಂದ್ರಿಯಗಳು ನಮಗೆ ಮೋಸ ಮಾಡ್ತಾ ಇರ್ತವೆ. ಹೇಗ್ರಿ ಅಂದರೆ, ಈಗ ಒಂದು ನೀರಿನ ತೊಟ್ಟಿಯೊಳಗೆ ಒಂದು ಕೋಲಿಡ್ರಿ, ಅದನ್ನು ನೋಡ್ರಿ ನೀವು. ಆಗ ಕೋಲು ಏನಾಗುತ್ತೆ, ಮುರಿದಂಗೆ ಕಾಣುತ್ತೆ. ನಮ್ಮ ಕಣ್ಣಿಗೆ ಕೋಲು ಮುರಿದಂಗೆ ಕಾಣುತ್ತೆ. ಅಂದರೆ ಇದರ ಅರ್ಥ ಏನು, ನಮ್ಮ ಈ ಕಣ್ಣು ನಮಗೆ ಮೋಸ ಮಾಡ್ತಾ ಇದೆ ಅಂತ ಅರ್ಥ. ಈಗ ನಾವು ಬಿಸಿಲಲ್ಲಿ ಹೋಗ್ತಾ ಇರ್ತೀವಿ ಕಾರಲ್ಲಿ, ಆಗ ಮರೀಚಿಕೆ ಅಂತ ಬರ್ತಿರುತ್ತೆ, ತೆರೆ 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 ತೆರೆಯಾಗಿ ಹೇಳ್ತಾ ಇರುತ್ತೆ, ದೂರಕ್ಕೆ ನೀರಿದೆ ಅನ್ನಂಗೆ ಕಾಣ್ತಾ ಇರುತ್ತೆ. ದೂರಕ್ಕೆ ನೀರಿದೆ ಅಂತ ಅನ್ನೋಂಗೆ ಸಂಶಯ ಬರ್ತದೆ. ಅದು ನಿಜವಾಗ್ಲೂ ನೀರು ಇಲ್ಲ, ಎಂಥದ್ದು ಇಲ್ಲ, ಅದು ಬಿಸಿಲಿನಿಂದ ಆ ತೆರೆಗಳು ಮೂಡ್ತವೆ. ಅಂದರೆ ನಮ್ಮ ಕಣ್ಣು ನಮ್ಗೆ ಅಲ್ಲಿ ಮೋಸ ಮಾಡ್ತು ಅಂತ ಅರ್ಥ. ಹೀಗಾಗಿ ಪ್ರತ್ಯಕ್ಷ ಪ್ರಮಾಣ ಒಂದೇ ಸತ್ಯವಲ್ಲ. ಇನ್ನು 2ನೇದು ಅನುಮಾನ ಪ್ರಮಾಣ. ಅನುಮಾನ ಪ್ರಮಾಣ ಅಂದರೆ
ಒಂದು ವಸ್ತುವನ್ನು ನೋಡಿ ಇನ್ನೊಂದು ವಸ್ತುವನ್ನು ಊಹೆ ಮಾಡುವಂತಹದ್ದು. ಅನುಮಾನ ಪ್ರಮಾಣದಿಂದಲೂ ಕೂಡ ನಾವು ದೇವನಿದ್ದಾನೆ, ಈ ಜಗತ್ತು ಅನ್ನೋದು ಒಂದು ಮಡಿಕೆ, ಈ ಮಡಿಕೆಯನ್ನು ಮಾಡಿದ ಕುಂಬಾರ ಪರಮಾತ್ಮ ಕ್ರಿಯೇಟರ್, ಅವನು ಒಬ್ಬ ಪಾಟ್ ಮೇಕರ್. ಈ ಜಗತ್ತು ಒಂದು ಗಡಿಯಾರದಂತೆ ಇದೆ, ಇದರೊಳಗೆ ಋತುಗಳು ಅನ್ನುವ ಗಂಟೆಯ ಮುಳ್ಳುಗಳಿದ್ದಾವೆ, ನಿಮಿಷಗಳು ಮುಳ್ಳಿನಂತೆ ಅಮಾವಾಸ್ಯೆ ಹುಣ್ಣಿಮೆಗಳಿದ್ದಾವೆ, ಆಮೇಲೆ ಹಗಲು ರಾತ್ರಿಗಳು ಅನ್ನುವ ಸೆಕೆಂಡಿನ ಮುಳ್ಳುಗಳಿದ್ದಾವೆ. ಈ ರೀತಿಯಾಗಿ ಈ ಜಗತ್ತು ಅನ್ನೋದು ಒಂದು ಕ್ರಮಬದ್ಧವಾದ ಗಡಿಯಾರ. ಈ ಗಡಿಯಾರವನ್ನು ಮಾಡಿದಂಥ ಒಬ್ಬ ಯಂತ್ರಜ್ಞನೇ ದೇವರು. ಅನುಮಾನ ಪ್ರಮಾಣ ಇದು. ಮೂರನೆಯದು ಶಾಸ್ತ್ರ ಪ್ರಮಾಣ. ಅಂದರೆ ಹಿಂದಿನ ಜ್ಞಾನಿಗಳು, ದಾರ್ಶನಿಕರು, ಋಷಿಗಳು, ದ್ರಷ್ಟಾರರು ಆ ಪರಮಾತ್ಮನ ದಿವ್ಯಾನುಭವವನ್ನು ಪಡೆದುಕೊಂಡು ತಾವು ಕಂಡುಕೊಂಡ ಆನಂದವನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ಅವರ ಮಾತಿನಲ್ಲಿ ವಿಶ್ವಾಸ ಇಟ್ಟು ನಂಬೋಣ. ಆಯ್ತೆ? ಅಂದರೆ ಇಷ್ಟೆಲ್ಲ ಪ್ರಮಾಣದಿಂದ ನಾವು ನಂಬಿದರೂ ಕೂಡ ಅನುಭವ ಪ್ರಮಾಣದಿಂದ ಮಾತ್ರ ಆ ಆನಂದವನ್ನು, ಪರಮಾತ್ಮನ ದಿವ್ಯ ಸಾಮರಸ್ಯವನ್ನು, ಆನಂದವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕಾಗಿ ಅನುಭವ ಅಂದರೆ ಏನ್ರಿ ಅಂದರೆ ಇಂಟ್ಯೂಷನಲ್ ಎಕ್ಸ್ಪೀರಿಯನ್ಸ್. ಅನುಭವ ಅಂದರೆ ಸೆನ್ಸ್ ಎಕ್ಸ್ಪೀರಿಯನ್ಸ್. ಅನುಭವ ಇಂದ್ರಿಯಗಳಿಂದ ಪಡೆಯುವಂತಹ ಎಕ್ಸ್ಪೀರಿಯನ್ಸ್ ಅನುಭವ. ಆದರೆ ಪರಮಾತ್ಮನ ಅನುಭವ ಇಂದ್ರಿಯಗಳಿಂದ ಪಡೆಯುವಂಥದ್ದಲ್ಲ. ಯಾಕಂದರೆ ಪರಮಾತ್ಮನು ಪಂಚ ಇಂದ್ರಿಯಗಳಿಂದ ಕೂಡಿಲ್ಲ, ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಕೂಡಿದ ಶರೀರಧಾರಿ ಅಲ್ಲ. ಹೀಗಾಗಿ ನಾವು ಇಂದ್ರಿಯಗಳಿಂದ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾವ ಇಂದ್ರಿಯ? ಹೃದಯ ಅನ್ನುವಂಥ ಇಂದ್ರಿಯ. ನಮ್ಮ ಹೃದಯದಿಂದ ನಾವು ಅನುಭವಿಸ್ತೀವಲ್ಲ, ಅದು ಅನುಭವ. ಅನುಭವಕ್ಕೂ ಇರೋ ವ್ಯತ್ಯಾಸ ಏನ್ರಿ ಅಂದರೆ ಇಂದ್ರಿಯಗಳ ಮೂಲಕವಾಗಿ ಪಡೆಯುವುದು ಅನುಭವ, ಹೃದಯದ ಮೂಲಕ ಪಡೆಯುವಂಥದ್ದೇ ಅನುಭವ. ಅರ್ಥ ಆಯ್ತಲ್ಲ? ಆದ್ದರಿಂದ ಅನುಭವ ಮಂಟಪ ಅನ್ನುವಂಥ ಶಬ್ದವನ್ನು ಶರಣರು ವಿಶೇಷವಾಗಿ ಬಳಸಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ. ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆದೆ ಕಾಣ ಲಿಂಗದೇವ. ಹೊರಗಿನ ತೃಪ್ತಿಗೆ ಅನುಭವವೇ ಆಶ್ರಯ. ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆದೆ ಕಾಣ ಲಿಂಗದೇವ. ಅರಿವು ಅಂದರೆ ಇಂಟಲೆಕ್ಟ್. ಬುದ್ಧಿ ಯಾವಾಗಲೂ ಹುಡುಕೋ ಕೆಲಸ ಅದ್ರದ್ದು. ಬುದ್ಧಿಯ ಕೆಲಸ ಏನಪ್ಪ ಅಂದರೆ ಸರ್ಚಿಂಗ್ ನೇಚರ್. ಬುದ್ಧಿ ಯಾವಾಗಲೂ ಕೂಡ ಸತ್ಯವನ್ನು ಅನ್ವೇಷಣೆ ಮಾಡ್ತಾ ಇರುತ್ತೆ. ಅದನ್ನು ವಿಚಾರ ಶಕ್ತಿಯಿಂದ ಪರಮಾತ್ಮನ ಅನ್ವೇಷಣೆಯನ್ನು ಮಾಡ್ತಾ ಇರುತ್ತೆ. ಇಂಥ ಒಂದು ಬುದ್ಧಿ ಎನ್ನುವಂಥ ಮಗುವಿಗೆ ಏನೋ ಹುಡುಕಾಡ್ತಾ ಇದೆಯಲ್ಲ, ಏನು ಬೇಕು. ಒಂದು ಮಗು ತಾಯಿ ಬೇಕು, ಅಮ್ಮ ಬೇಕು ಅಂತ ಅಳ್ತಾ ಇದೆ. ಅಂಥ ಮಗುವಿಗೆ ತಾಯಿಯ ಮಡಿಲು ಸಿಕ್ಕಾಗ ಅದು ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಬುದ್ಧಿ ಎನ್ನುವಂಥ ಮಗುವು ಕೂಡ ಪರಮಾತ್ಮ ಅನ್ನುವ ಪರಮ ಸತ್ಯವನ್ನು ನಿರಂತರವಾಗಿ ಹುಡುಕ್ತಾ ಇದೆ. ಹಾಗೆ ಹುಡುಕುವಾಗ ಒಂದು ವೇಳೆ ಅದನ್ನು ಪಡ್ಕೊಂಡು ಬಿಡ್ತಿಲ್ಲೋ, ಆವಾಗ ಅದು ಆನಂದದಲ್ಲಿ ಮೈ ಮರಿತಾ ಇದೆ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹೊರಗಿನ ತೃಪ್ತಿಗೆ ಇಂಟಲೆಕ್ಟ್, ನಮ್ಮ ಬುದ್ಧಿಯ ತೃಪ್ತಿಗೆ ಅನುಭವವೇ ಆಶ್ರಯ. ತನ್ನ ತಾಯಿ ಬೇಕು ಅಂತ ಅಳ್ತಾ ಇರುವಂಥ ಮಗು ಹೇಗೆ ತಾಯಿಯ ಮಡಿಲು ಸಿಗ್ತಾ ಇದ್ದಾಗೆ ಸಂತೋಷದಿಂದ ನಿದ್ರೆಯನ್ನು ಮಾಡ್ತಾ ಇದೆಯೋ, ಅದೇ ರೀತಿ ಬುದ್ಧಿ ಎನ್ನುವ ಶಿಶುವು ಕೂಡ ಪರಮಾತ್ಮನ ಮಡಿಲಿನಲ್ಲಿ ಅನುಭವ ಅನ್ನುವಂಥದ್ದು ಯಾವಾಗ ಲಭ್ಯ ಆಯಿತೋ ಆವಾಗ ಅದು ಆನಂದದಿಂದ ಮೈ ಮರಿತಾ ಇದೆ. ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆದೆ ಕಾಣ. ತನ್ನತನವನ್ನು ಕಳ್ಕೊಳ್ತಾ ಇದೆ. ತನ್ನತನವನ್ನು ಕಳ್ಕೊಂಡು ಅಂಗವು ಲಿಂಗೇಂದ್ರಿಯವಾಗಿ ದೇವರಲ್ಲಿ ಉರಿಯುಂಡ ಕರ್ಪೂರದಂತೆ ಸಮರಸವಾಗ್ತಾ ಇದೆ. ಈ ಲಿಂಗೈಕ್ಯದಲ್ಲಿ ಎರಡು ಪ್ರಕಾರ, ಒಂದು ಭಾವಲಿಂಗೈಕ್ಯ, ಇನ್ನೊಂದು ಕಾಯಲಿಂಗೈಕ್ಯ ಅಂತ. ಭಾವಲಿಂಗೈಕ್ಯ ಅಂದರೆ ಏನ್ರಿ ಅಂತಂದರೆ, ಈಗ ಈ ವಚನದ ಪ್ರಕಾರ ನಾವು ಸಾಧನೆಯನ್ನು ಮಾಡುವಾಗಲೇ ನಮ್ಮ ಭಾವ ಅಥವಾ ಹೃದಯ
ಭಾವದ ನೆಲೆ ಹೃದಯ ರೀ. ಭಾವದ ನೆಲೆ ಹೃದಯ, ಬುದ್ಧಿಯ ನೆಲೆ ಮೆದುಳು. ತಿಳ್ಕೋಬೇಕು, ಬುದ್ಧಿಯ ನೆಲೆ ಮೆದುಳು, ಭಾವದ ನೆಲೆ ಹೃದಯ. ಭಾವವು ಪರಮಾತ್ಮನೇ ತಾದಾತ್ಮ್ಯದ ಅನುಭವವನ್ನು ಪಡಿತಾ ಇದೆ. ದೇವರೊಡನೆ ಒಂದಾದಂಥ ಅನುಭವವನ್ನು, ಸಮರಸವಾದ ಅನುಭವವನ್ನು ಅದು ಪಡಿತಾ ಇದೆ. ಆ ರೀತಿ ಪಡೆದಾಗ ಬರುವಂಥದ್ದೇ ಭಾವಲಿಂಗೈಕ್ಯ. ಇದನ್ನು ಮನುಷ್ಯ ಇರುವಾಗಲೇ ಅನುಭವಿಸ್ತಾ ಇದ್ದಾನೆ. ನಂತರ ತೀರ್ಕೊಂಡಾಗ, ಸತ್ತಾಗ ಆತ್ಮ ಪರಮಾತ್ಮನ ಜೊತೆಗೆ ಬೆರೆತು ಬಿಡುತ್ತೆ. ಆಗ ಶರೀರ ಇಲ್ಲೇ ಉಳಿಯುತ್ತೆ. ಅದಕ್ಕೇನು ಹೇಳ್ತಾರೆ? ಕಾಯಲಿಂಗೈಕ್ಯ ಅಂತ ಕರೀತಾರೆ. ಅಲ್ಲಿ ಬೆರೆಯುವುದು ಆತ್ಮ ಪರಮಾತ್ಮನು ಕೂಡ, ಕಾಯ ಅಲ್ಲಿಗೆ ಲಿಂಗೈಕ್ಯ ಆಗೋಯ್ತು ಅಂತ ತಿಳ್ಕೊಳ್ತಾರೆ. ಆದ್ದರಿಂದ ಏನ್ರಿ ಈ ಅನುಭವವನ್ನು ಸತ್ತ ನಂತರ ಪಡ್ಕೊಳ್ಳೋದ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಭಾವಲಿಂಗೈಕ್ಯವನ್ನು ಇದ್ದಾಗಲೇ ಪಡ್ಕೊಳ್ಬೇಕು. ಕಾಯಲಿಂಗೈಕ್ಯ ಸತ್ತ ನಂತರ ನಡೆಯುವಂಥ ಒಂದು ಪ್ರಸಂಗ ಅನ್ನೋದನ್ನು ತಿಳ್ಕೊಳ್ಳೋಣ. ಹೀಗೆ ಅನುಭವಕ್ಕೆ ಭಾಳ ದೊಡ್ಡ ಸ್ಥಾನವನ್ನು ಕೊಟ್ಟಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಕೂಡಲ ಚನ್ನ ಸಂಗನ ಅನುಭವವನ್ನು ಅರಿಯದವರು ಏಸು ಕಾಲ ಇದ್ದಾರೇನು ವ್ಯರ್ಥ ಕಾಣಿರೋ. ಚನ್ನಬಸವಣ್ಣವ್ರು ಹೇಳ್ತಾರೆ, ಚನ್ನ ಸಂಗನ ಅನುಭವವನ್ನು ಅರಿಯದವರು ಏಸು ಕಾಲ ಇದ್ದರೇನು ವ್ಯರ್ಥ ಕಾಣಿರೋ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ವಚನದಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ, ಅನುಭವವಿಲ್ಲದ ಭಕ್ತಿ ಅನುವಿಂಗೆ ಬಾರದು, ಅನುಭವವಿಲ್ಲದ ಸಂಘವು ಸಮರಸಕ್ಕೆ ನಿಲುಕದು, ಅನುಭವವಿಲ್ಲದ ಪ್ರಸಾದ ಪರಿಣಾಮವ ಕೊಡದು, ಅನುಭವವಿಲ್ಲದೆ ಏನನ್ನೂ ಅರಿಯಬಾರದು, ತನ್ನಲ್ಲಿ ಸನ್ನಿಹಿತ ಉಳ್ಳೊಡೆ ಶಿವಶರಣರ ಸಂಘ ವೇತಕ್ಕೆನದುಂಟೆ. ಲಿಂಗದೇವಯ್ಯ, ನಿಮ್ಮ ಅನುಭವ ಮಾತಿನ ಮತನವೆಂದು ನುಡಿಯಬಹುದೇ ಪ್ರಭುವೇ. ನೋಡಿ, ಒಂದು ಮಾತು ಈ ವಚನದಿಂದ ನಮಗೆ ತಿಳಿಯೋದೇನು ಅಂದರೆ, ಎಷ್ಟೇ ಜ್ಞಾನಿಗಳಾಗಲಿ ಏನ್ರಿ, ಶರಣರ ಸಂಘವನ್ನು ಬಿಡಬಾರ್ದು. ಅವರು ಅಂತಿಮ ಕ್ಷಣದವರೆಗೂ ಕೂಡ ಶರಣರ ಒಡನಾಟವನ್ನು, ಶರಣರ ಸಂಘವನ್ನು ಬಿಡಬಾರದು. ನಾನು ಭಾಳ ಅನುಭವಿಯಾದೆ, ಭಾಳ ಜ್ಞಾನಿಯಾದೆ, ಆದ್ದರಿಂದ ನನಗೆ ಶರಣರ ಸಂಘ ಬೇಕಾಗಿಲ್ಲ ಅನ್ನುವಂಥ ಉದ್ದಟತನವನ್ನು ತೋರಿಸ್ಕೊಳ್ಬಾರ್ದು ಅನ್ನುವಂಥ ಮಾತನ್ನು ಇಲ್ಲಿ ಬಸವಣ್ಣನವರು ಕಲಿಸ್ತಾ ಇದ್ದಾರೆ. ಅನುಭವದಿಂದ ಹುಟ್ಟಿತ್ತು ಲಿಂಗ, ಅನುಭವದಿಂದ ಹುಟ್ಟಿತ್ತು ಜಂಗಮ, ಅನುಭವದಿಂದ ಹುಟ್ಟಿತ್ತು ಪ್ರಸಾದ, ಅನುಭವದ ಅನುವಿನಲ್ಲಿ ನಿಮ್ಮ ಶರಣ ಅನುಪಮ ಸುಖಿ. ಏನ್ರಿ, ಇಲ್ಲಿ ಈ ಎಲ್ಲ ತತ್ವಗಳು ಕೂಡ ಮನವರಿಕೆ ಆಗೋದು ಯಾವಾಗಪ್ಪ ಅಂದರೆ, ಈಗ ನಾವು ನೋಡ್ತೀವಲ್ಲ, ಯಾರು ಸತತವಾಗಿ ಬಸವ ಮಂಟಪಕ್ಕೆ ಬರ್ತಾರೆ, ಪ್ರವಚನಗಳನ್ನು ಕೇಳ್ತಾರೆ, ಶರಣರ ಸಂಘದಲ್ಲಿ ಭಾಗಿಯಾಗ್ತಾರೆ, ಅವರಲ್ಲಿ ಖಚಿತವಾದ ಜ್ಞಾನ ಇರುತ್ತೆ, ಬಹಳಷ್ಟು ಖಚಿತವಾದ ಜ್ಞಾನ. ಅದೇ ಕೆಲವರು ಸುಮ್ಮನೆ ಪುಸ್ತಕ ಓದ್ಕೊಂಡು ವಚನ ಸಾಹಿತ್ಯ ಓದ್ಕೊಂಡಿರ್ತಾರಲ್ಲ, ಎಲ್ಲ ಬರೀ ಕನ್ಫ್ಯೂಸಿಂಗು, ಭಾಳ ಗೊಂದಲಮಯವಾದ ವಿಚಾರಗಳನ್ನೇ ತುಂಬಿಕೊಂಡಿರ್ತಾರೆ ಅಂತ ನೋಡ್ಬೋದು ನಾವು. ಅದಕ್ಕಾಗಿ ಎಷ್ಟೇ ಜ್ಞಾನಿಗಳಾದರೂ ಕೂಡ ಅನುಭವಿಗಳ ಸಂಘವನ್ನು ಮಾಡಲೇಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅನಂತ ಕಾಲ ಹೋಗಿ ತರುಮರಾದಿಗಳಿ ತಪ್ಪವಿರುವುದನ್ನು ಒಂದು ದಿನ ಗುರುಚರಣ ಸೇವೆ ಸಾಲದೆ ಅಯ್ಯ. ಅನಂತ ಕಾಲ ಗುರುಚರಣ ಸೇವೆ ಮಾಡುವುದು ಒಂದು ದಿನ ಲಿಂಗ ಪೂಜೆ ಸಾಲದೆ ಅಯ್ಯ. ಅನಂತ ಕಾಲ ಲಿಂಗ ಪೂಜೆ ಮಾಡುವುದು ಒಂದು ದಿನ ಜಂಗಮ ತೃಪ್ತಿಗೆ ಸಾಲದೆ ಅಯ್ಯ. ಅನಂತ ಕಾಲ ಜಂಗಮ ತೃಪ್ತಿ ಮಾಡುವುದು ಒಂದು ನಿಮಿಷ ನಿಮ್ಮ ಶರಣರ ಅನುಭವ ಸಾಲದೆ ಲಿಂಗದೇವ. ನೋಡಿ, ಮತ್ತೊಂದು ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಅನಂತ ಕಾಲ ಹೋಗಿ ಕಾಡು ಮೇಡುಗಳಲ್ಲಿದ್ದು ತಪಸ್ಸು ಮಾಡ್ತಾನೆ, ಅದಕ್ಕಿಂತ ಒಂದು ದಿನ ಬಂದು ಗುರುವಿನ ಸೇವೆ ಮಾಡೋದು ಮುಖ್ಯ. ಅನಂತ ಕಾಲ ಮಾಡುವಂಥ ಗುರು ಪೂಜೆಗಿಂತ ಒಂದು ದಿನದ ಲಿಂಗ ಪೂಜೆ ಮುಖ್ಯ. ಅನಂತ ಕಾಲ ಮಾಡುವ ಲಿಂಗ ಪೂಜೆಗಿಂತ ಒಂದು ದಿನದ ಜಂಗಮ ಸೇವೆ ಮುಖ್ಯ. ಅದಕ್ಕಿಂತ ಒಂದು ಅರ್ಧ ಗಳಿಗೆ ಶರಣರ ಒಡನಾಟದಲ್ಲಿ ಇದ್ದರೂ ಸಾಕು ಅಂತ ಹೇಳ್ತಾರೆ. ಅದಕ್ಕಾಗಿಯೇ ಜೇಡರ ದಾಸಿಮಯ್ಯನವ್ರು ಏನು ಹೇಳಿದರು, ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ಳು ನುಡಿಯ ಒಂದು ಅರಗಳಿಗೆ ಇತ್ತರೆ ನಿಮ್ಮನೇ ಇತ್ತಂತೆ ಕಾಣ ರಾಮನಾಥ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಆನೆ ಕೊಟ್ಟರು ಬೇಡ ಅಂತೀನಿ, ಕರಿಯನಿತ್ತಡೆ ಒಲ್ಲೆ, ಸಿರಿಯನಿತ್ತಡೆ ಒಲ್ಲೆ, ಸಂಪತ್ತು ಕೊಟ್ಟರು ಬೇಡ ಅಂತೀನಿ,
ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ ಶರಣರ ಸೂಳ್ ನುಡಿಯ ಒಂದು ಅರಗಳಿಗೆ ಕೊಟ್ಟರೆ ಏನು ಭಾಳ ಬೇಡ, ಅರ್ಧಗಳಿಗೆ ಕೊಟ್ಟರೂ ಕೂಡ ನಿಮ್ಮನ್ನೇ ನೀನು ಕೊಟ್ಟಷ್ಟು ನನಗೆ ಆನಂದವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶರಣರ ವಾಣಿಯಲ್ಲಿ ಎಂಥ ಅದ್ಭುತವಾದ ಶಕ್ತಿ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಅನುಭಾವವೆಂಬುದೊಂದು ಆತ್ಮವಿದ್ಯೆ. ಅನುಭಾವದ ವ್ಯಾಖ್ಯಾನವನ್ನು ಕೊಡ್ತಾರೆ. ಅನುಭಾವವೆಂಬಿರಿ. ಅನುಭಾವವೆಂದರೇನು ಅಣ್ಣಗಳಿರ? ಅನುಭಾವವೆಂಬುದೊಂದು ಆತ್ಮವಿದ್ಯೆ. ಅನುಭಾವವೆಂಬುದು ತನ್ನ ತಾನಾರೆಂಬುದ ತೋರುವುದು. ಅನುಭಾವವೆಂಬುದು ನಿಜ ನಿವಾಸದಲ್ಲಿ ಇರಿಸುವುದು. ಅನುಭಾವ ಇದು ಒಂದು ಆತ್ಮವಿದ್ಯೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಬೇಕಾದ ಟ್ರೈನಿಂಗ್ ಬೇಕು. ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಬೇಕಾದ ಟ್ರೈನಿಂಗ್ ಬೇಕು. ಹಾಗೆ ಪರಮಾತ್ಮನ ರಾಜ್ಯವನ್ನು ಪ್ರವೇಶ ಮಾಡಬೇಕಾದ್ರೆ ಇದಕ್ಕೆ ಕೂಡ ಒಂದು ತರಬೇತಿ ಇದೆ, ಅದೇ ಅನುಭವದ ತರಬೇತಿ. ಆದ್ದರಿಂದ ಇದು ಆತ್ಮವಿದ್ಯೆ, ದೇಹವಿದ್ಯೆ ಎಲ್ಲ ಆತ್ಮವಿದ್ಯೆ. ಇಂಥ ಆತ್ಮವಿದ್ಯೆಯನ್ನು ಪಡ್ಕೊಂಡಾಗ ಇದು ನಮಗೆ ನಮ್ಮನ್ನು ಸ್ವರೂಪವನ್ನು ತೋರಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅನುಭವವೆಂಬುದು ತಾನಾರೆಂಬುದ ತೋರುವುದು. ಈಗ ಕಣ್ಣಿದೆ, ಕಣ್ಣು ಎಲ್ಲವನ್ನ ನೋಡಬಲ್ಲದು, ತನ್ನನ್ನು ತಾನು ನೋಡಿಕೊಳ್ಳಲಾರದು. ಎಲ್ಲವನ್ನ ನೋಡುವ ಕಣ್ಣು ತನ್ನನ್ನು ತಾನು ನೋಡ್ಕೋಬೇಕಾದ್ರೆ ಅದಕ್ಕೇನು ಬೇಕು? ಕನ್ನಡಿ ಬೇಕು, ದರ್ಪಣ ಬೇಕು. ಹಾಗೆ ಆತ್ಮ ಎಲ್ಲವನ್ನೂ ತಿಳಿತಾ ಇದೆ. ಎಲ್ಲವನ್ನೂ ತಿಳಿಯುವ ಆತ್ಮ ತನ್ನನ್ನು ತಾನು ತಿಳಿಬೇಕಾದ್ರೆ ಇದಕ್ಕೂ ಕನ್ನಡಿ ಬೇಕು. ಅದೇ ಅನುಭವದ ಕನ್ನಡಿ, ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಏನ್ರಿ. ಅಲ್ಲಿಗೆ ಶಬ್ದಮುಗ್ಧನಾಗ್ತಾನೆ ಮನುಷ್ಯ ಸಾಧಕ. ಆ ಅನುಭವವನ್ನು ಪಡ್ಕೊಂಡಾಗ, ಭಾವಲಿಂಗೈಕ್ಯ ಸ್ಥಿತಿಯನ್ನು ಪಡ್ಕೊಂಡಾಗ ಅವನು ಶಬ್ದಮುಗ್ಧನಾಗ್ತಾ ಇದ್ದಾನೆ. ಇದಕ್ಕೊಂದು ತುಂಬ ಸುಂದರವಾದ ದೃಷ್ಟಾಂತ ಬರ್ತದೆ. ಏನಪ್ಪ ಅಂದರೆ, ಒಂದು ಸಲ ಒಬ್ಬ ಹುಡುಗ ಬಂದ, ಕನ್ಯೆಯನ್ನು ನೋಡ್ದ, ಮೆಚ್ಕೊಂಡ. ಕನ್ಯೆಯು ವರನನ್ನು ನೋಡಿ ಮೆಚ್ಕೊಂಡ್ಳು. ಆಗೊಂದು ದಿನ ಅನೇಕರು ಫ್ರೆಂಡ್ಸ್ ಜೊತೆಗೆ ಹುಡುಗ ನೋಡಲಿಕ್ಕೆ ಅಂತ ಬಂದಿದ್ದ. ಕನ್ಯೆಗೂ ಮೆಚ್ಚುಗೆ ಆಗಿತ್ತು. ಆಗ 7-8 ಜನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿದ್ರು. ಅವ್ರ ಮಧ್ಯದಲ್ಲೇ ಹುಡುಗನೂ ಕೂಡ ಇದ್ದ. ಈ ಹುಡುಗಿಯನ್ನು ಇವರು ಉಳಿದ ಗೆಳತಿಯರೆಲ್ಲ ಚುಡಾಯಿಸಿದ್ರು. ನಿನ್ನ ಮದುವೆ ಆಗ್ತಾ ಇರೋನು ಇವನೇನೆ ಅಂತ. ಆಗ ಆ ಹುಡುಗಿ ಏನು ಮಾಡಿದ್ಲು, ಬಾಗಿಲ ಹಿಂದೆ ನಿಂತ್ಕೊಂಡಿದ್ಲು. ಇವರು ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ, ಈ ರೀತಿ ಎತ್ತರವಾಗಿದ್ದಾನಲ್ಲ, ಈ ರೀತಿ ಬಣ್ಣ ಇದೆಯಲ್ಲ ಅವನೇನೆ ಅಲ್ಲ. ತಲೆ ಅಲ್ಲಾಡಿಸಿದ್ಲು. ಇನ್ನೊಬ್ಬನ್ನ ತೋರಿಸಿದ್ರು, ಕೇಳಿದ ಅಲ್ಲ ಅಂದ್ಲು. ಆದರೆ ಆ ಹುಡುಗ ಏನಿದ್ನಲ್ಲ, ಆ ಹುಡುಗನಿಗೆ ಯಾವಾಗ ಹೇಳಿದ್ರೋ ಆವಾಗ ಅವಳು ಹೂನು ಅಲ್ಲಾನು ಅನ್ನಲಿಲ್ಲ, ಹೌದು ಅನ್ನಲಿಲ್ಲ, ನಾಚಿ ತಲೆ ತೆಗೆಸಿದ್ಲು, ಶಬ್ದಮುಗ್ಧಳಾದ್ಲು. ಅದೇ ರೀತಿಯಲ್ಲಿ ಈ ಆತ್ಮದ ಅನ್ವೇಷಣೆಯೂ ಕೂಡ ಬುದ್ಧಿ ಅನ್ವೇಷಣೆ ಮಾಡ್ತಾ 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 ಹೋಗಿ ಯಾವಾಗ ಆ ಪರಮಾತ್ಮನ ದಿವ್ಯಾನುಭವಕ್ಕೆ ಕಚ್ಕೊಳ್ತಿದ್ದಂಗೆ ಅದು ಶಬ್ದಮುಗ್ಧ ಆಗೋಗ್ಬಿಡುತ್ತೆ. ಅಲ್ಲಿಗೆ ಹುಡುಕಾಟವನ್ನು ನಿಲ್ಲಿಸ್ಬಿಡುತ್ತೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಅನುಭವವೆಂಬುದು ತಾನಾರೆಂಬುದ ತೋರುವುದು. ಅನುಭವವೆಂಬುದು ನಿಜ ನಿವಾಸದಲ್ಲಿ ಇರಿಸುವುದು. ನಿಜ ನಿವಾಸ, ನಮ್ಮ ಮೂಲ ನಿವಾಸ ಯಾವುದು? ಪರಮ ಆತ್ಮ. ಈಗ ಒಂದು ರುದ್ರಾಕ್ಷಿ ಮಾಲೆ ಇದೆ ಅಂತ ತಿಳ್ಕೊಳ್ಳಿ. ಈ ರುದ್ರಾಕ್ಷಿ ಮಾಲೆಯಲ್ಲಿ ಒಂದು ಶಿಖಾಮಣಿ ಇಂತಿರುತ್ತೆ, ದೊಡ್ಡ ಕಾಳು. ಅದರಿಂದ ಒಂದು ದಾರ ಹೊರಟಿರುತ್ತೆ. ಈ ದಾರ ಹಲವಾರು ರುದ್ರಾಕ್ಷಿಗಳನ್ನು ಪೋಣಿಸ್ತಾ ಹೋಗಿ ಅಂತಿಮವಾಗಿ ಪುನಃ ಆ ಶಿಖಾಮಣಿ ಒಳಗೆ ಸೇರಿಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಈ ಜೀವಾತ್ಮ ಅನ್ನುವಂಥ ದಾರ ಆ ಪರಮಾತ್ಮ ಅನ್ನುವಂಥ ಶಿಖಾಮಣಿಯಿಂದ ಹೊರಟು ಅನಂತ ಜನ್ಮಗಳು ಅನ್ನುವಂಥ ಮಣಿಗಳನ್ನು ಪೋಣಿಸ್ತಾ ಹೋಗಿ ಅಂತಿಮ ಜನ್ಮದಲ್ಲಿ, ಮುಕ್ತ್ಯಾತ್ಮನ ಜನ್ಮದಲ್ಲಿ ಮತ್ತೆ ದೇವರಲ್ಲಿಯೇ ಸೇರಿಕೊಳ್ತಾ ಇದೆ. ಆಗ ಅದು ಶಬ್ದಮುಗ್ಧವಾಗ್ತಾ ಇದೆ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಅನುಭವವೆಂಬುದು ತನ್ನ ನಿಜ ನಿವಾಸದಲ್ಲಿ ಇರಿಸುವುದು. ನಮ್ಮ ಮೂಲ ನೆಲೆ ಪರಮಾತ್ಮ. ಆದ್ದರಿಂದ ಆ ಮೂಲ ನೆಲೆಗೆ ಹೋಗಿ ಸೇರ್ಕೊಳ್ತಿದ್ದಂಗೆ ಈ ಬುದ್ಧಿಗೆ, ಆತ್ಮನಿಗೆ ಪರಮಶಾಂತಿ ಲಭ್ಯವಾಗ್ತಾ ಇದೆ ಅನ್ನೋ ಮಾತನ್ನು ತಿಳಿದುಕೊಳ್ಬೇಕು ನಾವು. ಅನುಭವ ಮಂಟಪವು ಒಂದು ಅಭೂತಪೂರ್ವ ಸಂಸ್ಥೆಯಾಗಿತ್ತು ಅಂತ ಹೇಳ್ಬೋದು.
ಇದಕ್ಕೆ ಹೋಲಿಕೆ ಕೊಡಲಿಕ್ಕೆ ಜಗತ್ತಿನಲ್ಲಿ ಬೇರೆ ಯಾವ ಸಂಸ್ಥೆಯೂ ಕೂಡ ಧಾರ್ಮಿಕ ಇತಿಹಾಸದಲ್ಲಿ ಕಾಣಬರ್ತಾ ಇಲ್ಲ. ಇಷ್ಟೇ ಅಲ್ಲ, ಪ್ರಜಾಪ್ರಭುತ್ವದ ಜೀವಾಳವಾದಂಥ ಲೋಕಸಭೆ, ಪಾರ್ಲಿಮೆಂಟ್ ಕಲ್ಪನೆಯನ್ನು ಕೂಡ ಅನುಭವ ಮಂಟಪ ತಂದು ಕೊಡ್ತಾ ಇದೆ. ಅನುಭವ ಮಂಟಪ ಕ್ಯಾನ್ ಬಿ ಕಾಲ್ಡ್ ದ ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್, ಜಗತ್ತಿನ ಮೊಟ್ಟ ಮೊದಲ ಲೋಕಸಭೆ ಅಂತ ಹೇಳಿ ನಾವು ಖಂಡಿತ ಹೇಳ್ಬೋದು. ಜಗತ್ತಿನ ಮೊಟ್ಟ ಮೊದಲ ಲೋಕಸಭೆ ಇದು ಅಂತ ಹೇಳಿ ನಾವು ಕರಿಬೋದು. ಪ್ರಜಾಪ್ರಭುತ್ವದ ಜೀವಾಳ ಏನಪ್ಪ ಅಂದರೆ ವಿಚಾರ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಆಚಾರ ಸ್ವಾತಂತ್ರ್ಯ. ವಿಚಾರ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಥಿಂಕಿಂಗ್. ಎರಡನೇದು ವಾಕ್ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್. ನಂತರ ಫ್ರೀಡಮ್ ಆಫ್ ಆ್ಯಕ್ಷನ್, ಆಚಾರ ಸ್ವಾತಂತ್ರ್ಯ. ಅನುಭವ ಮಂಟಪದಲ್ಲಿ ಈ ಮೂರನ್ನೂ ಕೊಡಮಾಡಿದರು. ಪ್ರಭುದೇವರಂಥ ದಾರ್ಶನಿಕ ದಿಗ್ಗಜ ಎದುರಿಗೆ, ಬಸವಣ್ಣನವರಂಥ ಧರ್ಮಗುರುವಿನ ಎದುರಿಗೆ, ಚನ್ನಬಸವಣ್ಣನಂಥ ಷಟ್ಸ್ಥಲಾಚಾರ್ಯರ ಎದುರಿಗೆ, ಆಯ್ದಕ್ಕಿ ಲಕ್ಕಮ್ಮನಂಥ ಒಬ್ಬ ಶರಣೆ ಬಂದು ನಿಂತು ತನ್ನ ಪತಿಗೆ ಬುದ್ಧಿ ಹೇಳ್ತಾಳೆ ಅಂದರೆ ಎಂಥ ಒಂದು ವಾಕ್ ಸ್ವಾತಂತ್ರ್ಯ ಅಲ್ಲಿ ಇದ್ದಿರ್ಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಹೀಗಾಗಿ ಶರಣರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ನಿಸ್ಸಂಕೋಚವಾಗಿ ಸಭೆಯ ಮುಂದೆ ಇಡಲಿಕ್ಕೆ ಅವಕಾಶ ಇತ್ತು ಅನ್ನೋದನ್ನು ನಾವು ಚರ್ಚೆಗಳಲ್ಲಿ ಕಾಣ್ತಾ ಇದ್ದೇವೆ. ಅನುಭವ ಮಂಟಪದ ಚರ್ಚೆಗಳನ್ನೆಲ್ಲ ಶೂನ್ಯ ಸಂಪಾದನೆಕಾರರು ಬೇರೆ ಬೇರೆ ಅಧ್ಯಾಯಗಳಲ್ಲಿ ಬೇರೆ ಬೇರೆ ಪ್ರಸಂಗಗಳನ್ನು ಮಾಡಿ ಸಂಕಲನ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ನುಲಿಯ ಚಂದಯ್ಯ ಎಷ್ಟು ರೀತಿಯಲ್ಲಿ 8 ದಿವಸಗಳ ಕಾಲ ಚರ್ಚೆಯನ್ನು ಮಾಡಿದ ಅನುಭವ ಮಂಟಪದಲ್ಲಿ. ಆಯ್ದಕ್ಕಿ ಮಾರಯ್ಯ ಲೆಕ್ಕಮ್ಮರು ಅನುಭವ ಮಂಟಪದಲ್ಲಿ ನಿಂತು ಯಾವ ರೀತಿ ಸಂವಾದವನ್ನು ಮಾಡಿದರು ನೋಡಿದಾಗ ನಮಗೆ ಹೆಮ್ಮೆ ಅನ್ನಿಸ್ತದೆ. ಹೀಗೆ ವಿಚಾರ ಸ್ವಾತಂತ್ರ್ಯ ಇತ್ತು, ಅಲ್ಲಿ ವಾಕ್ ಸ್ವಾತಂತ್ರ್ಯ ಇತ್ತು, ಮತ್ತು ತಮಗೆ ಸರಿ ಕಂಡದ್ದನ್ನು ಆಚರಣೆ ಮಾಡುವಂಥ ಆಚಾರ ಸ್ವಾತಂತ್ರ್ಯವೂ ಕೂಡ ಇತ್ತು. ಅನುಭವ ಮಂಟಪದ ಮುಖ್ಯ 3 ಆಚರಣೆಗಳು ಅಂತಂದರೆ ಸ್ತಂಭಗಳು, ಆಧಾರ ಸ್ತಂಭಗಳು ಅಂದರೆ ಅರ್ಚನೆ, ಅರ್ಪಣೆ, ಅನುಭಾವ. ಅರ್ಚನೆ, ಅರ್ಪಣೆ, ಅನುಭಾವ, ಇದು 3 ನಾವು ಬಾಯ್ಪಾಟ್ ಮಾಡ್ಕೊಂಡ್ಬಿಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸುಪ್ರಭಾತದಲ್ಲಿ ಅರ್ಚನೆಯನ್ನು ಮಾಡಬೇಕು. ಏಕೆಂದರೆ ಸೃಷ್ಟಿಕರ್ತನಾದಂಥ ಪರಮಾತ್ಮ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ನಮ್ಮನ್ನು ಮಾನವರನ್ನಾಗಿ ದೇವರು ಹುಟ್ಟಿಸಿದ್ದಾನೆ. ಅಂದಾಗ ದೇವರಿಗೆ ಕೃತಜ್ಞತೆಯನ್ನು ಹೇಳೋದು ಬೇಡವೇ? ನಾವೊಂದು ಸಣ್ಣ ಸಣ್ಣ ವಸ್ತುಗಳನ್ನು ಕೊಟ್ಟರೂ ಕೂಡ ಧನ್ಯವಾದವನ್ನು, ಥ್ಯಾಂಕ್ಸನ್ನು ಹೇಳ್ತೀವಿ. ಅಂದಾಗ ಈ ಜಗತ್ತನ್ನೇ ಸೃಷ್ಟಿ ಮಾಡಿಕೊಟ್ಟಿರುವ ದೇವರಿಗೆ, ನಮ್ಮನ್ನು ಮನುಷ್ಯರನ್ನಾಗಿ ಹುಟ್ಟಿಸಿರುವ ದೇವರಿಗೆ ಕೃತಜ್ಞತೆಯನ್ನು ಹೇಳೋದು ಬೇಡವೇ? ಜೇಡರ ದಾಸಿಮಯ್ಯನವರು ಅಂದು ಹೇಳಿದ್ದಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತು ಇರುವ ಸಾಗರವೆಲ್ಲ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಂಬೆನಯ್ಯ ರಾಮನಾಥ. ದೇವರು ಕೊಟ್ಟಂಥ ದಾನವನ್ನು ಮರೆತು ಬರೀ ನಮ್ಮ ಅಪ್ಪ ಕೊಟ್ಟ, ನಮ್ಮ ಅಜ್ಜ ಕೊಟ್ಟ ಅಂತ ಹೊಗಳುವಂಥ ಜನ ನೋಡಿದಾಗ ಅವರು ಕುನ್ನಿಗಳು ಅಂತ ಕೂಡ ಬೈದ್ಬಿಡ್ತಾರೆ ನೋಡಿ. ಕೋಪ ಬಂದು ಬೈತಾ ಇದ್ದಾರೆ. ಅದಕ್ಕಾಗಿ ನಾವು ತಾಯಿ ತಂದೆಗಳಿಗೆ, ಅಜ್ಜಿ ತಾತಂದರಿಗೆ ಏನು ಗೌರವ ಸಲ್ಲಿಸಬೇಕು ನಿಜ, ಆದರೆ ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ದೇವರಿಗೆ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳೋಣ. ಅದಕ್ಕಾಗಿ ಸುಪ್ರಭಾತ ಸಮಯದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಅರ್ಚನೆಯನ್ನು ಮಾಡಬೇಕು ಅನ್ನುವಂಥ ತತ್ವವನ್ನು ಬಸವಣ್ಣವರು ಬಳಕೆಗೆ ತಂದರು. ಮಾತ್ರವಲ್ಲ, ಬೆಳಗ್ಗೆ ಎದ್ದು ನಾವು ಗುಡಿ ಗುಂಡಾರಗಳನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ, ಇದ್ದಲ್ಲಿಯೇ ನಾವು ಪೂಜೆಯನ್ನು ಮಾಡಿಕೊಳ್ಬೋದು ಅಂತ ಹೇಳಿ ಈ ಪೂಜಿಸಲಿಕ್ಕೆ ಇಷ್ಟಲಿಂಗ ಅನ್ನುವಂಥ ಕುರುಹನ್ನು ಕೂಡ ಕೊಟ್ಟರು. ಹೀಗೆ ಅರ್ಚನೆ ಅನ್ನುವುದು ನಮ್ಮ ಸುಪ್ರಭಾತದ ಮೊಟ್ಟ ಮೊದಲನೇ ಕೆಲಸವಾಗಬೇಕು. ಅದಾದ ಮೇಲೆ ಅರ್ಪಣಾ ತತ್ವ. ಅರ್ಪಣಾ ತತ್ವ ಮತ್ತು 3 ಆಂತರಿಕ ಸೂತ್ರಗಳನ್ನು ಒಳಗೊಂಡಿದೆ.
ಅವು ಅಂದರೆ ಕಾಯಕ, ದಾಸೋಹ, ಪ್ರಸಾದ. ಸತ್ಯ ಶುದ್ಧ ಕಾಯಕದಿಂದ ಧನವನ್ನು ಗಳಿಸಬೇಕು. ಹಾಗೆ ಗಳಿಸಿದಂಥ ಆದಾಯದ ಒಂದು ಪಾಲನ್ನು ದಾಸೋಹ ರೂಪದಲ್ಲಿ ಸಲ್ಲಿಸಬೇಕು. ಆಗ ನಾವು ಊಟ ಮಾಡಿದ್ದು ಪ್ರಸಾದವಾಗ್ತದೆ. ಪ್ರಸಾದವನ್ನು ಉಂಡವನ ಜೀವನ ಪ್ರಸನ್ನವಾಗ್ತದೆ. ಹಾಗೆ ಉಣ್ಣದೇ ಇದ್ದರೆ ಆಗ ಅವನು ತಿನ್ನುವುದು ಕೂಳಾಗ್ತದೆ. ಕೂಳು ತಿಂದವನ ಮನೆ ಹಾಳಾಗ್ತದೆ. ಅದಕ್ಕೆ ನಾವು ಪದಾರ್ಥ ರೂಪದಲ್ಲಿ ಆಗಲಿ, ಪ್ರಾಣಿಗಳಂತೆ ಕೂಳಿನ ರೂಪದಲ್ಲಾಗಲಿ ಆಹಾರವನ್ನು ತೆಗೆದುಕೊಳ್ಳದೆ ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಬೇಕು. ಅದು ಪ್ರಸಾದವಾಗಬೇಕಾದ್ರೆ